ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು ದಿವಸ ಒಂದು ಹಳ್ಳಿಗೆ ಬಂದು ಈ ಸ್ಮಶಾನದಲ್ಲಿ ಏನಾರು ಐತೋ ಇಲ್ವೋ ಅಂತ ವೀಡಿಯೋ ಮಾಡೋದಂತ ನಾನು ಬಂದಿದ್ದೀನಿ. ಸೊ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮುತ್ತು ಬಾಯ್ ರೆಡಿನಾ? ರೆಡಿ. ಬನ್ನಿ ಬಾಯ್ ಹೋಗೋದ. ಏನು ಬಾಯ್ ಇದು ಸ್ಮಶಾನ ಹೆಂಗೈತಿ? ಹಳೇದಾ? ಗೈಸ್ ನೋಡಿದು ಹೇ ಕಾಲು ಸ್ಮಶಾನ ಇದ್ದಂಗೆ ಐತೆ, ಭಯಂಕರ ಐತೆ ಗೈಸ್. ಫಸ್ಟ್ ಟೈಮ್ ಗೈಸ್ ನಾನು ಈ ಥರ ವೀಡಿಯೋ ಮಾಡ್ತಾ ಇರೋದು. ಸೊ ದಯವಿಟ್ಟು ಯಾರು ನಮ್ಮ ವೀಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ರೀಸೆಂಟಾಗಿ ಯಾರು ಇಲ್ಲಿ ಸತ್ತೋಗಿಲ್ವಾ? ಓ ಎಲ್ಲ ಸುಟ್ಟಿರೋದೆ ಬೈ. ಇದೆಲ್ಲ ಈ ಸೈಡೆಲ್ಲ ಬರೀ ಊತ ಹಾಕಿರೋದು, ಆ ಸೈಡೆಲ್ಲ ಸುಟ್ಟಿರೋದು. ಸುಡೋದಕ್ಕೆಲ್ಲ ಅಲ್ಲ ಬೈ. ಹೆಂಗ ಅನಿಸ್ತಿದೆ ಬೈ ನೀವು ನಮ್ಮ ಜೊತೆ ಬಂದಿರೋದಕ್ಕೆ ಇವತ್ತು? ನಮಗಿದೆಲ್ಲ ಅಭ್ಯಾಸ ಆಗೈತೆ. ಅಭ್ಯಾಸ ಐತೆ. ಫಸ್ಟ್ ನಂದಾದ್ರೆ ಫಸ್ಟ್ ಟೈಮು. ನಿಮ್ಗೆ ಹೇಳ್ಬೇಕು, ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೆಂಗೈತೆ ಅಂತ. ಗೈಸ್ ಮುಂದೆ ನೋಡೋದೆ ಹೆಂಗಿದೆ ಅಂತ. ಗೈಸ್ ನೋಡಿ, ನೀವು ನೋಡ್ತಾ ಇರ್ಬೋದು. ಬನ್ನಿ ತೋರಿಸ್ತೀನಿ ನಿಮಗೆ. ಬನ್ನಿ ಬನ್ನಿ ಗೈಸ್ ನೋಡಿ, ಇಲ್ಲೇ ಹೆಣಗಳನ್ನ ಸುಡೋದು. ಗೈಸ್ ನೋಡಿ, ಜೀವನದಲ್ಲಿ ಎಷ್ಟೇ ಬಂದರೂ ಏನೂ ಇಲ್ಲ, ಒಂದಿನ ಎಲ್ಲ ಹಿಂಗೆ ಬೂದಿ ಆಗಲೇಬೇಕು. ನೋಡಿ ಮೂಳೆಗಳು ನೋಡ್ತಾ ಇರ್ಬೋದು ನೀವು. ಸೊ ಫ್ರೆಂಡ್ಸ್ ನೋಡಿ, ಫೈನಲ್ ಇಲ್ಲಿ ಬಂದಿದ್ದೀವಿ. ಇವ್ರನ್ನ ಫ್ರೆಂಡ್ ಮುತ್ತು ಅಂತ, ಇವ್ರು ನೋಡಿ ಇವ್ರನ್ನ ಫ್ರೆಂಡ್ ಚಂದ್ರು ಅಂತ. ಗೈಸ್ ನಾವು 3 ಜನ ಇರೋದಿಲ್ಲಿ ಸ್ಮಶಾನದಲ್ಲಿ. ನೋಡಿ ಬೈ, ಎಲ್ಲಿ ಬೈ? ನೋಡ್ರು ಒಳಗಡೆ ಏನು ಬರೋಕ್ಕೂ ಸಾಧ್ಯ ಇಲ್ಲ, ಧೈರ್ಯವಾಗಿರ್ಬೋದು. ಗೈಸ್ ಸ್ಮಶಾನದೊಳಗಡೆ ಗೊತ್ತಿರೋಂಗೆ ಈ ಈಶ್ವರ ಕಾವಲು ಕಾಯ್ದಿರೋ ಜಾಗ ಅಂತಾರೆ ಸ್ಮಶಾನನ. ಸೊ ಆ ಧೈರ್ಯದ ಮೇಲೆ ನಾನು ಬಂದಿರೋದು. ನೋಡಿ ಇಲ್ಲಿ ಯಾರೋ ಸತ್ತೋಗರೆ, ಧನುಶ್ರೀ ಅಂತ. ಪಾಪು ನಮ್ಮ ಏರಿಯಾದ ಪಾಪು. ಇದು ಪಾಪು ಅಂತೆ ಗೈಸ್. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದಾದರೆ ತುಂಬ ಬೇಜಾರಾಯ್ತದೆ ಗೈಸ್. ನೋಡಿ ಇಲ್ಲಿ ಯಾರೋ ಉದಯ್ ಕುಮಾರ್ ಅಭಿ ಅಂತೆ. ಜನನ 35/1992, 2024, ಹೋದ ವರ್ಷ ಸತ್ತಿರೋದು ಗೈಸ್. ನೋಡ್ಬೋದು ಲೊಕೇಶನ್ ಅಂತೂ ನೀವು ಖರಾಬಾಗೈತೆ. ಎಂಟ್ರೆನ್ಸಲ್ಲೇ ಸಿಕ್ಕಾಪಟ್ಟೆ ಭಯ ಐತೆ. ಗೈಸ್ ಮರ. ಸೊ ಗೈಸ್ ಇವತ್ತಿನ ಚಾಲೆಂಜ್ ಏನು ಅಂದರೆ, ಈ ಸ್ಮಶಾನದಲ್ಲಿರೋ ಗೋರಿ ಮೇಲೆ ಕೂತ್ಕೊಂಡು ನಾವು ಬಿರಿಯಾನಿ ತಿನ್ನೋದು. ಬನ್ನಿ ಗೈಸ್ ಏನಾಯ್ತದೆ ಅಂತ ಕೊನೆಗಂಡು ನೋಡೋದ. ನಾನು ನಿಮಗೆ ಎಲ್ಲ ರೆಡಿ ಆದಮೇಲೆ ತಿರ್ಗಿ ಸಿಗ್ತೀನಿ. ಗೈಸ್ ನೋಡಿ, ಮಧ್ಯರಾತ್ರಿ 2 ಗಂಟೆ ಆಗೈತೆ. ಸ್ಮಶಾನದಲ್ಲಿ ಗೋರಿ ಮೇಲೆ ಕೂತ್ಕೊಂಡು ಬಿರಿಯಾನಿ ತಿಂತಾಯಿದ್ದೀನಿ. ಸೊ ಸಿಕ್ಕಾಪಟ್ಟೆ ಭಯ ಆಯ್ತೈತೆ. ಸುತ್ತ ನೋಡಿ ಗೈಸ್ ಎಷ್ಟು ಕತ್ಲೆ ಐತೆ ಅಂತ. ಬನ್ನಿ ಸ್ಟಾರ್ಟ್ ಮಾಡೋದ. ಸೂಪರ್ ಆಗೈತೆ. ಲೆಗ್ ಪೀಸ ಆಯ್ತು ನೋಡಿ.
ಇವಾಗ ಪ್ರೆಸೆಂಟ್ ಅಂದರೆ ಅದೇ ಕಾರಣಕ್ಕೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಈ ಪ್ರೆಸೆಂಟ್ ನಿಮ್ಗೆ ಯಾವುದೂ ಇದ್ದಿಲ್ಲ. ಯಾವುದೂ ಕಾಣ್ತಾ ಇಲ್ಲ. ಎಷ್ಟೋ ಸರಿ ಇಲ್ಲೆಲ್ಲ ಓಡಾಡಿಲ್ವ ನಾವು, ಇಲ್ಲಿರೋಕ್ಕೆ ಸಾಧ್ಯನೇ ಇಲ್ಲ. ಅದೇ ಬೈ ಸ್ಮಶಾನದಲ್ಲಿ ಆಲ್ಮೋಸ್ಟ್ ದೆವ್ವ ಇರಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸ್ಮಶಾನದಲ್ಲಿ ಇರಲ್ಲ. ಇದೇನು ಶಿವ ಕಾವಲು ಕಾಯ್ದಿರೋದು. ಹೊರಗಡೆ ಇರ್ಬೋದು, ಒಳಗಡೆ ಯಾವ ಥರ ಪ್ರಾಬ್ಲಮ್ ಇಲ್ಲ. ಬಿರಿಯಾಮ ಮತ್ತು ಸೂಪರ್ ಬೈ. ತಿನ್ನು. ಗೈಸ್ ನೋಡಿ, ನನ್ನ ಜೀವನದಲ್ಲಿ ಇದೇ ಮೊದಲನೇ ಸತ ಈ ಥರ ಗೋರಿ ಮೇಲೆ ಕೂತ್ಕೊಂಡು ಬಿರಿಯಾನಿ ತಿಂತಾರೆ ಎಕ್ಸ್ಪೀರಿಯನ್ಸ್ ಮಾಡಿರೋದು, ಅದು ಸ್ಮಶಾನದಲ್ಲಿ ಮಧ್ಯರಾತ್ರಿ 2 ಗಂಟೆಯಲ್ಲಿ. ಸೊ ಗೈಸ್ ಭಯಂಕರ ಐತೆ. ಬಿರಿಯಾನಿ ಟೇಸ್ಟ್ ಚೆನ್ನಾಗೈತೆ, ಬಟ್ ಅಷ್ಟೇ ಭಯ ಐತೆ ನೋಡಿ ಗೈಸ್. ನೀವು ನೋಡ್ಬೋದು ಸುತ್ತ ಎದ್ಬತೈತೆ ಇಲ್ಲಿ. ಈ ಥರ ಎಕ್ಸ್ಪೀರಿಯನ್ಸ್ ಅಂತ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇಲ್ಲಿಂದ ಅಕ್ಕಪಕ್ಕ ಜನಗಳು ಹೇಳ್ತಾರೆ ಸ್ಮಶಾನದಲ್ಲಿ ಏನಿಲ್ಲ, ಅದ್ರ ಅಕ್ಕಪಕ್ಕ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳ್ತಾಯಿದ್ರು. ಬಟ್ ಅಷ್ಟು ಕ್ಲಾರಿಟಿಯಾಗಿ ನಮಗೂ ಗೊತ್ತಿಲ್ಲ ಗೈಸ್. ಗೊತ್ತಿಲ್ಲದೇ ಅದ್ರ ಬಗ್ಗೆ ನಾವು ಮಾತಾಡೋಕೆ ಹೋಗ್ಬಾರ್ದು. ಸೊ ಇವತ್ತು ಈ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.